ಸರ್ಕಾರಿ ವಸತಿ ಶಾಲೆ ಬಗ್ಗೆ ಸರ್ಕಾರದಿಂದಲೇ ತಾತ್ಸರ ಆಗ್ತಾ ಇದೆ. ಸಚಿವ ಶಿವರಾಜ್ ತಂಗಡಗಿ ಸ್ವಕ್ಷೇತ್ರದಲ್ಲಿರುವಂತಹ ಶಾಲೆಯ ಸ್ಥಿತಿ ಇದು. ಗಂಗಾವತಿಯ ಶ್ರೀರಾಮನಗರದಲ್ಲಿದೆ ಈ ವಸತಿ ಶಾಲೆ. ಆದರೆ ಸರ್ಕಾರದಿಂದಲೇ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ, ತಾತ್ಸಾರಕ್ಕೊಳಗಾಗಿದೆ. ಹಳೆ ಗೌಡೌನ್ನಲ್ಲಿ ಇಂದಿರಾ ಗಾಂಧಿ ಶಾಲೆ ನಡೀತಾ ಇದೆ. ಮಳೆ ಬಂದ್ರೆ ಸೋರ್ತಾ ಇದೆ. ಮರದ ಕೆಳಗೆ ಮಕ್ಕಳಿಗೆ ಪಾಠ ಮಾಡಲಾಗ್ತಾ ಇದೆ. ವಸತಿ ಶಾಲೆಗೆ ಸ್ವಂತ ಸರ್ಕಾರಿ ಕಟ್ಟಡ ಅನ್ನೋದು ಇರಲಿಲ್ಲ. ಹಾಗಾಗಿ ಗೋಡೌನ್ನಲ್ಲಿ ಶಾಲೆಯನ್ನ ನಡೆಸ್ತಾ ಇದ್ದಾರೆ. ಇನ್ನು ಹಾಸ್ಟೆಲ್ನಲ್ಲಿ ಮಂಚಗಳಿಲ್ಲ, ಹಾಸಿಗೆ ಇಲ್ಲ. 240 ವಿದ್ಯಾರ್ಥಿಗಳು ಇರುವಂತ ಸರ್ಕಾರಿ ವಸತಿ ಶಾಲೆಯ ಪರಿಸ್ಥಿತಿ ಇದು. ಸಮಾಜ ಕಲ್ಯಾಣ ಇಲಾಖೆ ಸಚಿವರೇ ದಯಮಾಡಿ ಈ ಸುದ್ದಿಯನ್ನ ನೋಡಿ, ಮಕ್ಕಳ ಕಷ್ಟವನ್ನ ನೋಡಿ. ಹೊಸ ಹಾಸ್ಟೆಲ್ ಕಟ್ಟಡ ಕಟ್ಟಿದ್ದಾರೆ. 1 ವರ್ಷ ಆಗಿದೆ ಕೆಲಸ ಮುಗಿದು. 9 ಕೋಟಿ ವೆಚ್ಚ ಮಾಡಿ ವಸತಿ ಶಾಲೆ ಬಿಲ್ಡಿಂಗ್ ಆಗಿದೆ. 1 ವರ್ಷ ಕಳೆದ್ರು ಉದ್ಘಾಟನೆ ಭಾಗ್ಯ ಮಾತ್ರ ಸಿಗ್ತಾ ಇಲ್ಲ. ಕಟ್ಟಡ ಬಳಕೆ ಆಗದೆ ಇರೋದ್ರಿಂದ ಕಿಡಿಗೇಡಿಗಳು ಕಟ್ಟಡದ ಬಾಗಿಲು ಕಿಟಕಿಯನ್ನೆಲ್ಲ ಒಡೆದು ಹಾಕಿಬಿಟ್ಟಿದ್ದಾರೆ. ಹಾಸ್ಟೆಲ್ ಕಟ್ಟಡ ಕಟ್ಟಿಸಿ 1 ವರ್ಷ ಆಗಿದೆ. ಆದರೆ ಉದ್ಘಾಟನೆ ಭಾಗ್ಯ ಮಾತ್ರ ಆ ಬಿಲ್ಡಿಂಗಿಗೆ ಇನ್ನೂ ಸಿಕ್ಕಿಲ್ಲ. ಪರಿಣಾಮ ಮಕ್ಕಳು ಇನ್ನೂ ಗೋಡೌನ್ನಲ್ಲೇ ಕಾಲ ಕಳಿಬೇಕಾಗಿದೆ. ಸರಿಯಾದ ಶೌಚಾಲಯದ ವ್ಯವಸ್ಥೆ ಇಲ್ಲ. ಮಳೆ ಬಂದ್ರೆ ಆ ಕಟ್ಟಡ ಸೋರ್ತಾ ಇದೆ, ಅಂದ್ರೆ ಗೋಡೌನ್ ಸೋರ್ತಾ ಇದೆ. ಕೋಟಿ ಕೋಟಿ ಖರ್ಚು ಮಾಡಿ ಹೊಸ ಹಾಸ್ಟೆಲ್ ಕಟ್ಟಡ ನಿರ್ಮಾಣ ಮಾಡಿ ಏನಕ್ಕೆ ಪ್ರಯೋಜನಕ್ಕೆ ಬಂತು ನೋಡಿ. ಹೊಸ ಕಟ್ಟಡ ಹೆಂಗಿದೆ, ಅದೇನೋ ಮಿರ ಮಿಂಚ್ತಾ ಇದೆ ಕಟ್ಟಡ ರೆಡಿಯಾಗಿ. ಆದ್ರೆ ಮಕ್ಕಳಿಗೆ ಅದು ಯೂಸಿಗೆ ಬರಬೇಕಾಗಿತ್ತು, ಉದ್ಘಾಟನೆ ಆಗಿಲ್ಲ. ಹಾಗಾದ್ರೆ ವಿದ್ಯಾರ್ಥಿಗಳಿಗೆ ಇದರಿಂದ ಏನ್ ಕಷ್ಟ ಆಗ್ತಾ ಇದೆ ಕೇಳೋಣ. ಸರ್ ಆದ್ರೆ ಬಿಲ್ಡಿಂಗ್ ಇಲ್ರಿ ನಮ್ಗೆ. ಇಲ್ಲಿ ಕ್ಲಾಸ್ ಎಲ್ಲ ಡಿಸ್ಟರ್ಬ್ ಆಗುತ್ತೆ ಸರ್. ಇಲ್ಲಿ ಅಗ್ಲ ಬಿಲ್ಡಿಂಗ್ ಒಂದು ಕರೆಕ್ಟ್ ಇರೋಕೆಲ್ಲ ಇಲ್ಲಿ ಚೆನ್ನಾಗಿಲ್ಲ ಸರ್ ಬಿಲ್ಡಿಂಗ್. ಸರ್ ಹಾಸ್ಟೆಲ್ ಎಲ್ಲ ನೀರ್ ಜಾಸ್ತಿ ಇಲ್ಲ ಸರ್. ಮಳೆ ಬಂದ್ರೆ ಗೋಡನ್ ಎಲ್ಲ ಸರ್ ಇಲ್ಲಿ ಎಲ್ಲ ಬಹಳ ಪ್ರಾಬ್ಲಮ್ ಐತೆ ಸರ್. ಇಲ್ಲಿ ಮತ್ತೆ ನೀರಷ್ಟು ಯಾವ ಹುಡ್ರಿಗೂ ನೀರಂತೂ ಸಾಲಂಗೆ ಇಲ್ರಿ. ಮತ್ತೆ ಇಲ್ಲಿ ಹಾವು ಗಿವು ಎಲ್ಲ ಬರ್ತಾವ್ರಿ. ಕಂಪೌಂಡ್ ಇಲ್ರಿ. ಬಾತ್ರೂಮ್ಗಂತೂ ನೀರ ಇರಲ್ಲ ಸರ್. ಒಂದೊಂದ್ ಟೈಮ್ ಮಳೆ ಬಂದ್ರೆ ಎಲ್ಲ ಸೋರ್ತೀವಿ, ಬೆಂಚ್ ಮೇಗೆಲ್ಲ ಕ್ಲಾಸ್ ಎಲ್ಲ ಇದಾಗುತ್ತೆ. ಕಟ್ಟಡ ಸಂಪೂರ್ಣವಾಗಿ ಹಾಳಾಗಿದೆ. ಮತ್ತೆ ಬೀಳುವ ಸ್ಥಿತಿಯಲ್ಲಿ ಕಟ್ಟಡ ಇದೆ. ಮತ್ತೆ ಇಲ್ಲಿ ಶೌಚಾಲಯ ಮತ್ತೆ ನೀರಿನ ಸಮಸ್ಯೆ, ಮುಖ್ಯವಾಗಿ ಮೂಲಭೂತ ಸೌಲಭ್ಯ ಕೊರತೆಯಿಂದ ಇವತ್ತು ವಿದ್ಯಾರ್ಥಿಗಳು ಇವತ್ತು ಇಲ್ಲಿ ಇದ್ದಾರೆ. ಇವತ್ತು ಇಲ್ಲಿರ್ತಕ್ಕಂಥ ಮಿನಿಸ್ಟರ್ ಕ್ಷೇತ್ರ, ಇವತ್ತು ಶಿವರಾಜ್ ತಂಗಡಿಯವರ ಕ್ಷೇತ್ರದಲ್ಲೇ ಇವತ್ತು ಅತಿ ಹೆಚ್ಚು ದಲಿತರ ಮಕ್ಕಳು ಓದ್ತಿರ್ತಕ್ಕಂಥ ಶಾಲೆಯಲ್ಲಿ ಈ ಸ್ಥಿತಿ ನಿರ್ಮಾಣ ಇದೆ. ಹಾಗಾಗಿ ಇವತ್ತು ಈ ಕೂಡಲೇ ಸರ್ಕಾರ ಮತ್ತು ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಕೂಡ ನೇರವಾಗಿ ಕಾರಣರಾಗ್ತಾರೆ. ಯಾಕಂದ್ರೆ ಇವತ್ತು ಅಧಿಕಾರಿಗಳು ಕೆಲಸ ಮಾಡ್ತಾರೋ ಇದರೋ ಇಲ್ವೋ ಅನ್ನೋ ಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ಅಧಿಕಾರಿಗಳು ಕೂಡ ಇಷ್ಟೆಲ್ಲ ನಡೆದ್ರು, ಇಷ್ಟೆಲ್ಲ ಇದ್ರೂ ಕೂಡ ಇವತ್ತು ಯಾವುದೇ ರೀತಿಯ ಸ್ಪಂದನೆಯನ್ನ ಮಾಡ್ತಾ ಇಲ್ಲ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಶರಣಪ್ಪ ಬಾಚಲಾಪುರ. ಶರಣಪ್ಪ, ವಸತಿ ಶಾಲೆಯ ಕಟ್ಟಡ ರೆಡಿ ಇದೆ, ಉದ್ಘಾಟನೆ ಯಾಕೆ ಆಗ್ತಿಲ್ಲ? 1 ವರ್ಷದಿಂದ ಏನು ಮಿನಿಸ್ಟರ್ ಬರಲಿ ಅಥವಾ ಸಂಬಂಧಪಟ್ಟವ್ರು ಬಂದ್ರೇನೆ ಅಂತ ಪ್ರತಿಷ್ಠೆ ಯಾಕೆ ತಗೊಂಡಿದಾರಾ, ಹೆಂಗೆ? ಶರ್ಮಿತಾ, ಏನು ಶಿವರಾಜ್ ತಂಗಡಿಗೆ ಏನು ಜಿಲ್ಲಾ ಉಸ್ತುವಾರಿ ಸಚಿವರು ಇದಾರೆ, ಅವರ ಕ್ಷೇತ್ರದಲ್ಲಿರುವಂತದ್ದು ಒಂದು ಏನು ಶ್ರೀರಾಮನಗರ ದೇಸಾಯಿ ಕ್ಯಾಂಪ್ ಅಂತ ಹೇಳ್ತೀವಿ, ಅಲ್ಲಿ ಸುಮಾರು 8 ವರ್ಷಗಳಿಂದಲೇ ಒಂದು ಶಾಲೆ ಮಂಜೂರಾಗಿದೆ. ಇಂದಿರಾ ಗಾಂಧಿ ವಸತಿ ಶಾಲೆಯಲ್ಲಿ ಸುಮಾರು 240 ಮಕ್ಕಳು ಇಲ್ಲಿ ಓದ್ತಾ ಇದ್ದಾರೆ. ಆದ್ರೆ ಈ ಮಕ್ಕಳಿಗೆ ಈಗ ಇರೋದು ಒಂದು ಗೋಡನ್ನಲ್ಲಿ ಪಾಠವನ್ನು ಕೇಳಬೇಕು, ಮತ್ತೆ ಅಲ್ಲೇ ವಸತಿ ಮಾಡಬೇಕು. ಅದು ತೀರಾ ಹಳೇದಾಗಿರುವಂತ ಗೋಡನು. ಮಳೆ ಬಂದ್ರೆ ಬೀಳ್ತಿದೆ ಮತ್ತು ಹಾವು ಚೋಳು ಬರ್ತವೆ, ಸರಿಯಾದ ನೀರಿನ ವ್ಯವಸ್ಥೆ ಇಲ್ಲ, ಮತ್ತು ಅದು ನರಕ ಯಾತನೆಯನ್ನ ಅನುಭವಿಸ್ತಾ ಇರುವಂತ ಮಕ್ಕಳು. ಆದ್ರೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಂದ್ರೆ ಹಿಂದಿನ 3 ವರ್ಷಗಳ ಹಿಂದೆ ಏನು ಒಂದು ಮಂಜೂರಾಗಿರುವಂತ ಸುಮಾರು 9 ಕೋಟಿ ರೂಪಾಯಿಯಲ್ಲಿ ಒಂದು ಇಂದಿರಾ ಗಾಂಧಿ ವಸತಿ ಶಾಲೆಗಾಗಿ ಒಂದು ಕಟ್ಟಡ ನಿರ್ಮಾಣ ಆಗಿದೆ. ಆದ್ರೆ ಇಲ್ಲಿ ಜನ ಹೇಳುವಂತ ಪ್ರಕಾರದಲ್ಲಿ ಇದು ಆರೋಪ ಮಾಡೋದೇನಂದ್ರೆ ಇದು ಕ್ರೆಡಿಟ್ ಪಾಲಿಟಿಕ್ಸ್, ಅಂದ್ರೆ ಹಿಂದಿನ ಸರ್ಕಾರದಲ್ಲಿ ಆಗಿರೋದು ಈಗಿನ ಸರ್ಕಾರದಲ್ಲಿ ಮಾಡ್ತಾ ಇಲ್ಲ ಅನ್ನುವಂತ ಒಂದು ಕ್ರೆಡಿಟ್ ಪಾಲಿಟಿಕ್ಸ್ಗಾಗಿ ಇದು ಉದ್ಘಾಟನೆ ಆಗಿಲ್ಲ ಅನ್ನುವಂತ ಮಾತಿದೆ. ಆದ್ರೆ ಈ ಸಚಿವರು ಬೆಂಬಲಿಗರು ಮತ್ತು ಇವರು ಹೇಳೋದೇನಂದ್ರೆ ಅಲ್ಲಿ ಇನ್ನೊಂದಿಷ್ಟು ಸಣ್ಣ ಪುಟ್ಟ ಕೆಲಸವಿದ್ದು ಆ ಕಾರಣಕ್ಕಾಗಿ ನಾವು ಉದ್ಘಾಟನೆ ಮಾಡಲೇ ಬೇಗನೆ ಮಾಡ್ತೀವಿ ಅನ್ನುವಂತ ಮಾತನ್ನು ಹೇಳ್ತಾರೆ ಹೊರತು. ಆದ್ರೆ ಇಲ್ಲಿ ಮುಖ್ಯವಾಗಿ ಆಗ್ಬೇಕಾಗಿದ್ದೇನೆಂದ್ರೆ ಮೊದಲು ಇದು ಯಾವುದೇ ಇದು ಇರ್ಲಿ, ಮೊದಲು ಮಕ್ಕಳಿಗೆ ಏನು ಅದರಲ್ಲಿಯೂ ಪರಿಶಿಷ್ಟ ಜಾತಿ ಅಧಿಕವಾಗಿರುವಂತ ಮಕ್ಕಳು, ಜೊತೆಗೆ ತೀರಾ ಜಿಲ್ಲೆಯ ಬೇರೆ ಬೇರೆ ಸ್ಥಳದಿಂದ ಬಂದು ಮಕ್ಕಳು ಏನು 6ರಿಂದ ಇದು ಎಲ್ಲಿ SSLC ವರೆಗೂ ಓದುವಂತ ಮಕ್ಕಳಿಗೆ ಇಲ್ಲಿ ತೀರಾ ಕನಿಷ್ಠ ಬದುಕನ್ನು ಬದುಕುವಂತ ಸ್ಥಿತಿ ಇದೆ. ಇಂಥ ಸಂದರ್ಭದಲ್ಲಿ ಇದು ರಾಜಕೀಯ ಏನೇ ಇರ್ಲಿ, ಮೊದಲು ಅವಶ್ಯಕತೆ ಇರುವಂತ ಇದಕ್ಕೆ ಕಟ್ಟಡ ಅಥವಾ ಇರುವಂತ ಕಟ್ಟಡವನ್ನು ಸರಿಪಡಿಸ್ಬೇಕು, ಇಲ್ವೇ ಇನ್ನೊಂದು ಬಾಡಿಗೆ ಕಟ್ಟಡದಲ್ಲಿ ನಡೆಸಬೇಕಾಗಿತ್ತು. ಆದ್ರೆ ಇದು ಎಲ್ಲವೂ ಆಗದಿರುವಂತದ್ದು. ಈ ಕಾರಣಕ್ಕಾಗಿ ಇಲ್ಲಿ ಮಕ್ಕಳು ನಿತ್ಯ ಅಂದ್ರೆ ಒಂದು ಆ ಶಾಲೆಯ ಬಗ್ಗೆ ಅವ್ರ ಮಕ್ಕಳಿಗೆ ಇರುವಂತದ್ದು ಏನಂದ್ರೆ
ಇಲ್ಲಿ ಉತ್ತಮವಾದ ರಿಸಲ್ಟ್ ಬರುತ್ತೆ, ಆದ್ರೆ ಇಲ್ಲಿ ಗೆಲ್ಲಲು ಕಷ್ಟ ಎನ್ನುವಂತ ಮಾತುಗಳು ಹೇಳಿ ಬರ್ತವೆ. ಈ ನಿಟ್ಟಿನಲ್ಲಿ ಮುಂದೆ ಅಧಿಕಾರಿಗಳು ಕ್ರಮ ಕೈಗೊಂಡು ಅಥವಾ ಜನಪ್ರತಿನಿಧಿಗಳ ಕೈಗೊಂಡು ವಿದ್ಯಾರ್ಥಿಗಳಿಗೆ ಈಗಿರುವ ಏನು ಲಭ್ಯವಾಗಿರುವಂತಹ ಹೊಸ ಕಟ್ಟಡಕ್ಕೆ ಸ್ಥಳಾಂತರಿಸುವ ತೀರಾ ಅವಶ್ಯಕತೆ ಇದೆ ಅಂತ ಹೇಳ್ಬೋದು. ಶರ್ಮಿತಾ, ಫಾಲೋ ಅಪ್ ಮಾಡೋಣ ಸುದ್ದಿಯನ್ನ. ಥ್ಯಾಂಕ್ ಯು ಶರಣಪ್ಪ. ಇಲ್ಲಿ ಕಟ್ಟಡ ಏನೋ ರೆಡಿ ಇದೆ, ಉದ್ಘಾಟನೆಗೆ 1 ವರ್ಷದಿಂದ ವೇಟ್ ಮಾಡ್ತಾ ಇದೆ. ವಿದ್ಯಾರ್ಥಿಗಳಿಗೂ ಸಂಕಷ್ಟ ಎದುರಾಗಿದೆ, ಹಾಗಾಗಿ ಸಂಬಂಧಪಟ್ಟವರು ಈ ಕೂಡಲೇ ಇದ್ರ ಕಡೆ ಗಮನ ಹರಿಸಬೇಕು. ವಿದ್ಯಾರ್ಥಿಗಳಿಗೆ ರೆಡಿ ಇರುವಂತ ಕಟ್ಟಡನ ಯೂಸ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದೀವಿ. ನಾವು ಈ ಸುದ್ದಿಯನ್ನ ಫಾಲೋ ಅಪ್ ಮಾಡ್ತೀವಿ.